ಕೊಟ್ಟಿದ್ದಾಗಿದೆ. ನಿಮ್ಮ ಉತ್ತರ ಸರ್? ತುಂಬಾ ಆಪ್ತರಾದವರಿಗೆ ಕರೆ ಮಾಡಿ ಮಾತಾಡ್ತೀವಿ. ಓಕೆ, ಕೋಪ ಕಡಿಮೆ. ನಿಮ್ಮಂತ ಆತ್ಮೀಯರ ಜೊತೆ ಒಂದು ಫೋನ್ ಮಾಡಿದ್ರೆ ಎಷ್ಟೋ ಸಮಾಧಾನ ಆಗ್ತದೆ. ಆತ್ಮೀಯರ ಜೊತೆ ಫೋನ್ ಮಾಡಿ ಮಾತಾಡಿದಾಗ ಸ್ವಲ್ಪ ಕೋಪ ಕಡಿಮೆ ಅನಿಸ್ತು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸಿಟ್ಟು ಬಂದಾಗ ಫೋನ್ ಮಾಡೋದೇ ಆತ್ಮೀಯರಿಗೆ, ಇದೆಲ್ಲ ತೆಗೆದು ಅವ್ರ ಮೇಲೆ ಹಾಕ್ತಿರ್ತಾರೆ. ಹೇಳದ್ ಕೇಳ ಇಲ್ಲಿ ಅವ್ರು ಯಾರು ಫೋನ್ ಮಾಡ್ಬಿಟ್ಟೆ ಸುಮ್ನೆ ಬೈತಿದ್ಯಾ ಅಂತ ಆ ಕಡೆಯಿಂದ ರಿವರ್ಸ್ ಬಂದಿರುತ್ತೆ. ಓಕೆ, ಲಾಕ್ ಮಾಡೋಣ. ಓಕೆ ಸರ್. ಓಕೆ, ಲಕ್ಷ್ಮಿ ಮುರುಗೇಶ್ ದಂಪತಿ, ನಿಮ್ಮ ಉತ್ತರ? ಹೊರಗೆ ಹೋಗುವುದು. ನೀವು ಕೂಡ ಹೊರಗಡೆ ಹೋಗ್ಬಿಡ್ತೀರಾ? ಅವ್ರು ಹೋಗ್ತಾರ, ನೀವು ಹೋಗ್ತೀರಾ? ಇವ್ರು ಹೋಗ್ತಾರೆ, ನಾನ್ ಮ್ಯೂಸಿಕ್ ಕೇಳ್ತೀನಿ ಮನೇಲಿ. ಹಂಗಂದ್ರೆ ಹೆಂಗೆ? ಇವ್ರದೇ ಉತ್ತರ, ಹೊರಗೆ ಹೋಗೋದು. ಓಕೆ, ಹೊರಗಡೆ ಹೋಗೋದು. ಯಾವ ಮ್ಯೂಸಿಕ್ ಕೇಳ್ತಾರೆ ಮೇಡಮ್? ಹೃದಯ ಸಮುದ್ರ ಕಲಕಿ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು. ಸೈಲೆಂಟ್ ಆಗಿರೋ ಸಾಂಗ್. ಅದು ಕೋಪ ಆಲ್ರೆಡಿ ಅಲ್ಲಿ ಇರುತ್ತೆ. ಹೃದಯ ಸಮುದ್ರ ಕಲಕಿ. ನಾನೇ ಸಾಕಿದಾಗಿಣಿ. ನಾನೇ ಅಲ್ಲಮ್ಮ, ನೀನೇ ಸಾಕಿದಾಗಿಣಿ. ಅವರು ಚೇಂಜ್ ಮಾಡ್ಕೊಂಡು ಹಾಡ್ತಾರೆ ಅಂತ ಹೇಳಿದ್ದು. ಅವ್ರು ಇನ್ನೂ ಒಳ್ಳೊಳ್ಳೆ ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ. ಬಂದಾಗ ಹೊರಗೆ ಹೋದ್ರೆ ಆಲ್ಮೋಸ್ಟ್ ಅಲ್ಲಿ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಎಲ್ಲ ಫ್ರೆಂಡ್ಸ್ ಇರ್ತಾರೆ, ಎಲ್ಲಾನು ಮರೆತು ವಾಪಸ್ ಬಂದ್ಬಿಡ್ಬೋದು. ಫ್ರೆಂಡ್ಸ್ ರಿಲ್ಯಾಕ್ಸ್ ಕೊಡ್ತಾರೆ, ವೈಫ್ ಕೊಡಲ್ಲ. ಕೋಪ ಬಂದಿರೋದೇ ಮನೆಯಲ್ಲಿ, ಅದಕ್ಕೆ ಬಂದಿರುತ್ತೆ. ಮತ್ತೆ ಮನೆಯಲ್ಲಿ ವಾಪಸ್ ಬಂದಾಗ್ಲೂ ಅದೇ ತರ ಇದ್ರೆ ಅವರು 5-10 ಮಿನಿಟ್ಸ್ ಅಷ್ಟೇ ಇರುತ್ತೆ ಸರ್. ಅಷ್ಟೊತ್ತನಕ ಎಲ್ಲ ರಿಲ್ಯಾಕ್ಸ್ ಆಗಿಬಿಟ್ರೆ. ನಿಮ್ಮ ಉತ್ತರ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಮೇಡಮ್. ಫೇಸ್ ಅಲ್ಲೇ ನಂಗೆ ಗೊತ್ತಾಗ್ತಾ ಇದೆ. ನೋಡೋಣ ಸರ್ ಹೇಳಿದಾರೆ, ಲಾಕ್ ಮಾಡೋಣ. ಸರ್. ಓಕೆ. ಅರ್ಚನಾ ವೀರೇಶ್ ದಂಪತಿ, ನಿಮ್ಮ ಉತ್ತರ? ತುಂಬಾ ಆಪ್ತರಾದವರಿಗೆ ಕರೆ ಮಾಡಿ ಮಾತಾಡೋದು. ತುಂಬಾ ಆಪ್ತರಾದವರಿಗೆ ಕರೆ ಮಾಡೋದು. ಇವರು ಹೊರಗಡೆ ಹೋಗ್ತಾರೆ, ಅವರು ಹೊರಗಡೆ ಹೋಗ್ತಾರೆ, ಇವ್ರು ಫೋನ್ ಮಾಡ್ತಾರೆ ಇಬ್ರು, ಅಲ್ವಾ ಸರ್? ಲಾಕ್ ಮಾಡ್ಬಿಡೋಣ. ಓಕೆ ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬಿಡಿ. ಹೊರಗೆ ಹೋಗೋದು ಟಾಪ್ 1 ಉತ್ತರ. ತುಂಬಾ ಆಪ್ತರಾದವರಿಗೆ ಕರೆ ಮಾಡಿ ಮಾತನಾಡೋದು ಟಾಪ್ 2 ಉತ್ತರ. ಇನ್ನೆರಡು ಉತ್ತರ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇವ್ರು ಎಲ್ಲರೂ ಕೊಟ್ಟಿರುವಂತ ಉತ್ತರಗಳು ಟಾಪ್ 2 ಉತ್ತರದಲ್ಲೇ ಇದೆ. ಓಕೆ, ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ನೋಡೋ ಸಮಯ. ನಮ್ರತಾ ಸಚಿನ್ ಅವರಿಗೆ ಸಿಗ್ತಾ ಇದೆ 100 ಅಂಕಗಳು. ಹಾಗೆ ಲತಾ ಅಶೋಕ್ ಸರ್ಗೆ ಸಿಗ್ತಾ ಇದೆ 75 ಅಂಕಗಳು. ಲಕ್ಷ್ಮಿ ಮುರುಗೇಶ್ ದಂಪತಿಗೆ ಸಿಗ್ತಾ ಇದೆ 100 ಅಂಕಗಳು. ಹಾಗೂ ಅರ್ಚನಾ ವೀರೇಶ್ ದಂಪತಿಗೆ ಸಿಗ್ತಾ ಇದೆ 75 ಅಂಕಗಳು. ಓಕೆ ಅಧ್ಯಕ್ಷರೇ, ಬರಲಿ ಎರಡನೇ ಪ್ರಶ್ನೆ. ತಂದೆ ತಾಯಿಗೆ ಮಕ್ಕಳ ವಿಷಯದಲ್ಲಿ ಯಾರಿಂದ ಜಾಸ್ತಿ ದೂರು ಬರುತ್ತದೆ? ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್. ಶಿಕ್ಷಕರಿಂದ, ಸ್ನೇಹಿತರಿಂದ, ಸಂಬಂಧಿಕರಿಂದ, ಪಕ್ಕದ ಮನೆಯವರಿಂದ. ಲತಾ ಅಶೋಕ್ ಅವರಿಂದ ಶುರು ಮಾಡೋಣ. ಶಿಕ್ಷಕರಿಂದ. ನಿಮ್ಮನೆಗೇನು ಆತರ ದೂರು ಬಂದಿಲ್ಲ? ಇಲ್ಲ, ಏನು ಬಂದಿಲ್ಲ. ಲಾಕ್ ಮಾಡ್ಬಿಡೋಣ. ಲಾಕ್ ಮಾಡಿಬಿಡಿ. ಶಿಕ್ಷಕರಿಂದ ಅಂತ ಹೇಳ್ತಿದ್ದಾರೆ. ಮುರುಗೇಶ್ ದಂಪತಿ, ನಿಮ್ಮ ಉತ್ತರ? ಶಿಕ್ಷಕರಿಂದ. ಶಿಕ್ಷಕರಿಂದ ಅದೇ ಉತ್ತರ ಕೊಟ್ಟಿದ್ದಾರೆ ಸರ್. ಶಿಕ್ಷಕರಿಂದ. ಅರ್ಚನಾ ವೀರೇಶ್ ದಂಪತಿ ಕೂಡ ಶಿಕ್ಷಕರಿಂದ ಅಂತಾನೆ ಹೇಳ್ತಾ ಇದ್ದಾರೆ. ಶಿಕ್ಷಕರಿಗೆ ಸೇರ್ಸಕ್ಕಿಂತ ಮುಂಚೆನೆ ಮಕ್ಕಳು ಮನೆ ಆಟ ಆಡ್ತಾ ಇರ್ತವೆ. ಸೊ ಪಕ್ಕದ ಮನೆಯವರಿಂದನೂ ಬರ್ಬೋದಲ್ವಾ? ಯೋಚನೆ ಮಾಡಿ, ನಾನು ಹೇಳ್ತಿದ್ದೀನಿ. ಯಾಕಂದ್ರೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಮನೇಲೂ ಟೈಮ್ ಸ್ಪೆಂಡ್ ಮಾಡ್ತಾರೆ. ಫ್ರೆಂಡ್ಸ್ ಇಂದ ಬರ್ಬೋದು, ಸಂಬಂಧಿಕರು ಹೇಳ್ಬೋದು, ಏನ್ ಹಂಗಾಡ್ತಾನೆ, ಹಂಗ್ ಬುದ್ಧಿ ಕಲ್ಸಿದ್ಯಾ? ಸಂಬಂಧಿಕರೇ ಕಂಪೇರ್ ಮಾಡಿ ಮಾತಾಡೋದು, ಕಂಪ್ಲೇಂಟ್ ಹೇಳೋದು. ನೀವು ಅದೇ 100% ಸರಿ ಅಂತ ಹೇಳ್ಬೇಡಿ. ಅಲ್ಲ, ಹೇಳ್ದೆ. ಲಾಕಾ? ಲಾಕ್. ಶಿಕ್ಷಕರಿಂದ. ನಮ್ರತಾ ಸಚಿನ್ ಅವರೇ? ಪಕ್ಕದ ಮನೆಯವರಿಂದ. ಲಾಕಾ? ಪಕ್ಕ. ಯಾಕಂಗ ಅನ್ಸುತ್ತೆ? ನಮಗೂ ತಂದೆ ತಾಯಿ ಹೇಳಿದ್ರು ಸರ್ ನನ್ನ ಬಗ್ಗೆ ಸಿಕ್ಕೊಂಡಿದ್ದಾಗ. ಓಕೆ ಅಧ್ಯಕ್ಷರೇ, ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸಿ. ಇಲ್ಲಿನೇನು ಹೇಳಂಗಿಲ್ಲ. ಶಿಕ್ಷಕರಿಂದ ಟಾಪ್ 1 ಉತ್ತರ, ಪಕ್ಕದ ಮನೆಯವರಿಂದ ಟಾಪ್ 2 ಉತ್ತರ. ಮತ್ತೆ ಟಾಪ್ 2 ಉತ್ತರದಲ್ಲೇ ಎಲ್ಲರೂ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಉಳಿದಿದ್ದು ನಾವು ಹೇಳಲ್ಲ. ಓಕೆ, ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ನೋಡೋಣ. ನಮ್ರತಾ ಸಚಿನ್ ಅವರಿಗೆ ಸಿಗ್ತಾ ಇದೆ 75 ಅಂಕಗಳು. ಹಾಗೆ ಉಳಿದ ಎಲ್ಲ 3 ಜೋಡಿಗಳಿಗೂ ಸಿಗ್ತಾ ಇದೆ ತಲಾ 100 ಅಂಕಗಳು. ಓಕೆ ಅಧ್ಯಕ್ಷರೇ, 3ನೇ ಪ್ರಶ್ನೆ ಬರಲಿ. ಹೆಂಗಸರು ರೆಡಿ ಆಗೋದಕ್ಕೆ ಜಾಸ್ತಿ ಟೈಮ್ ಯಾವುದಕ್ಕೆ ತೆಗೆದುಕೊಳ್ತಾರೆ? ಓಕೆ, ನಮ್ಮ ಅಧ್ಯಕ್ಷರು ಏನೆಲ್ಲ ಆಪ್ಷನ್ಸ್ ಕೊಡ್ತಾರೆ ಅಂತ ನೋಡೋಣ. ಆಪ್ಷನ್ಸ್ ಪ್ಲೀಸ್.
ಉಡುಗೆ ತೊಡುಗೆ ಮ್ಯಾಚ್ ಮಾಡೋದ್ರಲ್ಲಿ, ಆಹಾ ಕೇಶ ಅಲಂಕಾರ ಮಾಡೋದಕ್ಕೆ, ಯಾವ ಬಟ್ಟೆ ಹಾಕಿಕೊಳ್ಳೋದು ಅಂತ ನಿರ್ಧಾರ ಮಾಡೋದಕ್ಕೆ, ಇದಕ್ಕೆ 3 ದಿನ ಮುಂಚೆ ಟೈಮ್ ತಗೊಂಡಿರ್ತಾರ. ಎಲ್ಲ ಮುಗಿದ್ಮೇಲೆ ನಾನ್ ಚೆನ್ನಾಗ್ ಕಾಣ್ತಿದ್ದೀನ ಅಂತ ಯೋಚನೆ ಮಾಡೋದಕ್ಕೆ. ಮುರುಗೇಶ್ ದಂಪತಿ, ನಿಮ್ಮ ಉತ್ತರ ಏನು? ಎಲ್ಲ ಮುಗಿದ ಮೇಲೆ ನಾನು ಚೆನ್ನಾಗಿ ಕಾಣುತ್ತಿದ್ದೇನಾ ಅಂತ ಯೋಚಿಸುವುದಕ್ಕೆ. ಇದೆಲ್ಲ ಆಯ್ತು, ನಾನ್ ಚೆನ್ನಾಗ್ ಕಾಣ್ತಿದ್ದೀನಾ ಇಲ್ವಾ ಅಂತ. ಬಂದೆ ಬಾರೆ ಅಂತ ಕರೀತಾರೆ. ಬಂದೆ ಮತ್ತೆ ಹೋಗು. ಬಂದೆ ಮದುವೆ ಮಾಡ್ಕೊಂಡ್ರ ಸಾತ್ರ ಯಾವ್ದಾರ ಪ್ರೋಗ್ರಾಮ್ ಹೊಂಟ್ರು ಅಂದ್ರೆ ಮುಗೀತ ಅವ್ರ ಕತೆ. ಆಮೇಲೆ ನಾವು ಹೆಣ್ಮಕ್ಳಿಗೆ 2 ನಿಮಿಷ ಅಂತ ಹೇಳ್ತಾರಲ್ಲ, ಆ 2 ನಿಮಿಷ ಅನ್ನೋದು ಪ್ರಪಂಚದಲ್ಲೇ ಇಲ್ಲ. ಸರ್ 30 ಇರ್ತವೆ ಸರ್, 30 ಸೀಟು ಹಣೆ ಬಟ್ಟು ಎಲ್ಲ ಬಟ್ಟೆ ಹಾಕೊಬಿಟ್ಟು ಇದನ್ನ ತೆಗೆದ್ಬಿಟ್ಟು ಅವನು ಇನ್ನೊಂದು ಕವರ್ ತಗೊಂಡು ಇದನ್ನ. ಓಕೆ, ಚೆನ್ನಾಗ್ ಕಾಣ್ತಿದ್ದೀನಾ ಇಲ್ವಾ ಅನ್ನೋ ಉತ್ತರನ ನಾವು ಲಾಕ್ ಮಾಡ್ಬೋದು. ಆಕ್ಚುಲಿ ಪರ್ಫೆಕ್ಟ್ ಉತ್ತರ ಅಲ್ಲಿ ಬರುತ್ತೆ ಅಂತ ಅನ್ಕೊಂಡಿದೀನಿ. ನೋಡೋಣ. ಅರ್ಚನಾ ದಂಪತಿಗಳು ಸರ್ ಉಡುಗೆ ತೊಡುಗೆ ಮ್ಯಾಚ್ ಮಾಡೋದ್ರಲ್ಲಿ. ಮ್ಯಾಚ್ ಮಾಡೋಕೆ ಇಲ್ಲಿ ಒಂದು ಮ್ಯಾಚ್ ನೋಡ್ಕೊಂಡ್ ಮುಗಿಸ್ಬಿಟ್ಟಿರ್ತೀವಿ ನಾವು. ಓಕೆ, ಸಚಿನ್ ಯಾವ ಬಟ್ಟೆ ಹಾಕಿಕೊಳ್ಳುವುದು ಅಂತ ನಿರ್ಧರಿಸುವುದಕ್ಕೆ. ಇಲ್ಲಿಗೆ ಬರಕ್ಕೆ ಎಷ್ಟೊತ್ತು ತಗೊಂಡ್ರಿ? 1.5 ಗಂಟೆ. ರೆಡಿ ಆಗಕ್ಕೆ ಹಾ. ನೀನೇನ್ ಮಾಡ್ತಿದ್ದಣ್ಣ? ನಾನು ಪಾಪನ ಆಡಿಸ್ತಾ ಕೂತಿದ್ದೆ ಸರ್. ಕರೆಕ್ಟ್. ಏನೇನಿಲ್ಲ, ಅವ್ರು 1 ವಾರ ಹೋದ್ಮೇಲೆ ನಾವು 15 ಮಾಡ್ಬೇಕು. ಅಲ್ಲ 1.5 ಅವರಲ್ಲಿ ಎಷ್ಟು ಸಲ ಡೈಪರ್ ಚೇಂಜ್ ಮಾಡಿದ್ರಿ? ಈ ಡೈಪರ್ ಚೇಂಜ್ ಮಾಡಿಲ್ಲ. ಮಗುದು ಅವ್ರದೆಲ್ಲ ಕೇಳಿ ನಾನು. ಡೈಪರ್ ಚೇಂಜ್ ಮಾಡಿಲ್ಲ. ಒಂದ್ಸರ್ತಿ ಒಂದ್ಸಲ, ಆಮೇಲೆ ಹಾಕ್ಲೇ ಇಲ್ಲ ಸರ್. ಹಂಗೆ ರೆಡಿ ಆಗೋವರೆಗೂ ಹಂಗೆ ಬಿಟ್ಟಿದ್ದೇನೆ. ಹಂಗೆ ಕರ್ಕೊಂಡ್ ಬಂದಿದ್ದೀರಾ? ಆಮೇಲೆ ಇಲ್ಲಿ ಬಂದು ಹಾಕಿ ಇಲ್ಲಿ ಬಂದು ಆಗ್ತೇ ಅಂತೇಳಿ. ಸರ್ ಯಾವ ಬಟ್ಟೆ ಹಾಕಿಕೊಳ್ಳುವುದು ಅಂತ ನಿರ್ಧರಿಸುವುದಕ್ಕೆ. ಯಾವ ಬಟ್ಟೆ ಹಾಕಬೇಕು ಅಂತ ನಿರ್ಧಾರ ಮಾಡಕ್ಕೇನೆ ಟೈಮ್ ಆಗೋದು. ಲತಾ ಅಶೋಕ್ ಸರ್, ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಇದೆ ನನಗೆ, ತುಂಬಾ ಒಳ್ಳೆ ಉತ್ತರ ಕರೆಕ್ಟ್ ಆಗಿ ಕೊಡ್ತೀರಾ ಅಂತ. ಬಹಳ ಡಿಫಿಕಲ್ಟ್ ಕ್ವಶನ್ ಇದೆ ಸರ್, ಯಾಕಂತಂದ್ರೆ ಎಲ್ಲಾನು ರೀಸನ್ ಆಗದೆ ಅಕ್ಯುರೇಟ್. 30 ವರ್ಷ ಆಗೈತೆ ಅಂದ್ರೆ ಎಲ್ಲಾ ರೀಸನ್ಗಳು ನೀವು ಅನುಭವಿಸಿರ್ತೀರಾ ಸರ್. ಅದ್ರೊಳಗೆ ಉಡುಗೆ ತೊಡುಗೆ ಮ್ಯಾಚ್ ಮಾಡೋದ್ರಲ್ಲಿ ಅನ್ನೋದೇ ಸ್ವಲ್ಪ ಜಾಸ್ತಿ ಅಂತ ನನಗೆ ಮ್ಯಾಚ್ ಅನಿಸ್ತು. ಮಾಡೋದ್ರಲ್ಲಿ ಮೇಡಮ್ ಏನಾರ ಮಾತಾಡಿ ಮೇಡಮ್. ಹೌದ್ರಿ ಸರ್, ಈಗ ಇಲ್ಲಿ ಬರ್ಬೇಕಾದ್ರೆ ಯಾವ ಸೀರೆ ಉಟ್ಕೊಳ್ಳಿ, ಅವ್ರು ಯಾವ್ದು ಉಟ್ಕೊಂಡಿರ್ತಾರ ಅಂತ ವಿಚಾರ ಮಾಡ್ತಿರ್ತೀವಲ್ರಿ, ಅದಕ್ಕೆ ಹೇಳಿದ್ರಿ. ಯಾರು ಯಾವ್ದು ಉಟ್ಕೊಂಡಿರ್ತಾರೆ ಅಂತ. ಬೇರೆ 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 ನಂದು ಚಂದ ಕಾಣ್ಬೇಕಲ್ಲ. ನಮ್ಮ ಹೆಣ್ಮಕ್ಳಿಗೆ ಯಾವ್ದಾದ್ರು ಮದುವೆ ಸಮಾರಂಭಗಳಿಗೆ ಹೋಗ್ಬೇಕಾರೆ ನಮ್ದು ಚೂಸ್ ಮಾಡೋದ್ರ ಜೊತೆಗೆ ನಂತರದ್ದೇ ಬೇರೆಯವ್ರು ಹಾಕೊಂಡ್ಬಂದ್ಬಿಟ್ರೆ ಬಂದ್ಬಿಟ್ರು, ಅವಾಗ ಏನ್ ಮಾಡ್ತೀರಿ? ಏನ್ ಮಾಡಕ್ಕಾಗತ್ತೆ, ಅವತ್ತಿನ ದಿನಾನೇ ಒಂಥರ ಬ್ಲಾಕ್ ಫ್ರೈಡೆ ಬ್ಲಾಕ್ ಸಂಡೇ ತರ ನಮ್ಗೆ. ಬಟ್ಟೆ ಮ್ಯಾಚ್ ಮಾಡೋದ್ರಲ್ಲಿ ಅಂತನಾ ಸರ್? Yes, sir, yes. ಫಿಕ್ಸಾ? Yes, sir. ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್. ಯಾವ ಬಟ್ಟೆ ಹಾಕೊಳ್ಳೋದು ಅಂತ ನಿರ್ಧರಿಸೋದಕ್ಕೆ ಟಾಪ್ 1 ಉತ್ತರ ಉಡುಗೆ ತೊಡುಗೆ ಮ್ಯಾಚ್ ಮಾಡೋದ್ರಲ್ಲಿ, ಟಾಪ್ 2 ಕೇಶಾಲಂಕಾರ, ಟಾಪ್ 3 ಎಲ್ಲ ಮುಗಿದ್ಮೇಲೆ ನಾನ್ ಚೆನ್ನಾಗಿ ಕಾಣ್ತಿದ್ದೀನಾ ಇಲ್ವಾ ಅಂತ ಚೆಕ್ ಮಾಡೋದು, ಅದು 4ನೇ ಉತ್ತರ. ಓಕೆ, ಈಗ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ತಗೊಂಡಿದ್ದಾರೆ ಅಂತ ನೋಡ್ಬಿಡೋಣ. ನಮ್ರತಾ ಸಚಿನ್ ಅವರಿಗೆ ಸಿಗ್ತಾ ಇದೆ 100 ಅಂಕಗಳು. ಲತಾ ಅಶೋಕ್ ಸರ್ಗೆ ಸಿಗ್ತಾ ಇದೆ 75 ಅಂಕಗಳು. ಲಕ್ಷ್ಮೀ ಮುರುಗೇಶ್ ದಂಪತಿಗೆ ಸಿಗ್ತಾ ಇದೆ 25 ಅಂಕಗಳು.